ಇಂದು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ. ಹೋಳಿ ಹಬ್ಬದ ದಿನವೇ ಕೇತುಗ್ರಸ್ತ ಚಂದ್ರಗ್ರಹಣ ಆಗಲಿದೆ. ಬಾನಂಗಳದಲ್ಲಿ ಕೆಂಬಣ್ಣದಲ್ಲಿ ಕಾಣಿಸ್ತಾನೆ ಚಂದಿರ. ಇಂದು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಆಗಲಿದೆ. ಹೋಳಿ ಹಬ್ಬದ ದಿನವೇ ಕೇತುಗ್ರಸ್ತ ಚಂದ್ರಗ್ರಹಣ ಆಗುತ್ತೆ. ಬಾನಂಗಳದಲ್ಲಿ ಕೆಂಬಣ್ಣದಲ್ಲಿ ಕಾಣಿಸ್ತಾನೆ ಚಂದಿರ. ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಸಂಜೆ 4:34ಕ್ಕೆ ಪೂರ್ಣ ಗ್ರಹಣ ಆರಂಭ ಕಾಲ ಆಗುತ್ತೆ. ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯಕಾಲ ಆಗುತ್ತೆ. 25 ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರ ಆಗುವಂಥದ್ದು. ನೋಡಿ, ವರ್ಷದ ಮೊದಲ ದಿನವೇ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರತಕ್ಕಂಥದ್ದು. ಬಾನಂಗಳದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಚಂದ್ರ. ಕೆಂಪು ಬಣ್ಣಕ್ಕೆ ತಿರುಗಿ ಗೋಚರಿಸ್ತಾನೆ. ಇನ್ನು ಮಧ್ಯಾಹ್ನ 3:20ಕ್ಕೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಸಂಜೆ 4:34ಕ್ಕೆ ಪೂರ್ಣ ಗ್ರಹಣ ಆರಂಭ ಕಾಲ ಆಗುತ್ತೆ. ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯಕಾಲ ಆಗುತ್ತೆ. 25 ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರ ಆಗ್ತಾ ಇರೋದು. ಮತ್ತು ಈ ಚಂದ್ರಗ್ರಹಣದ ಕೇತುಗ್ರಸ್ತ ಸಂದರ್ಭದಲ್ಲಿ ದೇವಸ್ಥಾನಗಳು ಆಲ್ಮೋಸ್ಟ್ ಬಂದ್ ಆಗಿರುತ್ತೆ. ಚಂದ್ರಗ್ರಹಣ ಹಿನ್ನೆಲೆ ಹಲವು ದೇವಾಲಯಗಳು ಬಂದ್ ಆಗುವ ಸಾಧ್ಯತೆ ಇದೆ. ಗ್ರಹಣ ದಿನ ಬೆಂಗಳೂರಿನ ಹಲವು ದೇವಾಲಯಗಳು ಬಂದ್ ಆಗುತ್ತವೆ. ಮಧ್ಯಾಹ್ನ 12:30ರಿಂದ ಸಂಜೆ 7ರವರೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ, ಗಾಳಿ ಆಂಜನೇಯ, ಗವಿಗಂಗಾಧರೇಶ್ವರ, ಬನಶಂಕರಿ, ಬಂಡೆ ಮಹಾಕಾಳಿ, ಮೆಜೆಸ್ಟಿಕ್ ಅಣ್ಣಮ್ಮ ದೇವಾಲಯಗಳು ಬಂದ್ ಆಗ್ತವೆ. ನೋಡಿ, ಚಂದ್ರಗ್ರಹಣ ಕಾಲದಲ್ಲಿ ಅಥವಾ ಗ್ರಹಣ ಇರುವ ಕಾರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನದ ದರ್ಶನಕ್ಕೆ ಭಕ್ತರಿಗೆ ಅನುಮತಿ ಇರೋದಿಲ್ಲ. ಈ ಗ್ರಹಣ ಯಾವಾಗ ಆರಂಭ ಆಗಿ ಅಂತ್ಯ ಆಗುತ್ತೋ ಅಲ್ಲಿಯವರೆಗೂ, ಆರಂಭದ ಮುಂಚೆ ಬಂದಾಗಿರ್ತಕ್ಕಂಥ ದೇವಸ್ಥಾನ ಆ ಗ್ರಹಣ ಮುಗಿಯೋವರೆಗೂ ಅಲ್ಲಿವರೆಗೂ ದೇವಸ್ಥಾನಕ್ಕೆ ದರ್ಶನಕ್ಕೆ ಪೂಜೆಗೆ ಅವಕಾಶ ಇರೋದಿಲ್ಲ ಭಕ್ತರಿಗೆ. ಇವಾಗ ಬೆಂಗಳೂರಿನಲ್ಲೂ ಅಷ್ಟೇ ಅಣ್ಣಮ್ಮ ದೇವಸ್ಥಾನ ಆಗಿರ್ಬೋದು, ಮಹಾಕಾಳಿ ದೇವಸ್ಥಾನ ಆಗಿರ್ಬೋದು, ಮಂಡ್ಯ ಮಹಾಕಾಳಿ ದೇವಸ್ಥಾನ ಆಗಿರ್ಬೋದು, ಗವಿಗಂಗಾಧರೇಶ್ವರ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಯಾವೆಲ್ಲ ದೇವಸ್ಥಾನಗಳು